ನಮಸ್ಕಾರ ಸ್ನೇಹಿತರೆ, ನಾಲೆಜ್ ಪಾಯಿಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಧುನಿಕ ಯುಗದಲ್ಲಿ ಕ್ಯಾಮೆರಾ ಅಂದ್ರೆ ಯಾರಿಗೆ ತಿಳಿದಿಲ್ಲ ಹೇಳಿ. ಎಲ್ಲರೂ ಫೋಟೋ ತೆಗೆಸಿಕೊಳ್ಳಲು ಅಥವಾ ತೆಗೆಯಲು ಇಷ್ಟಪಡ್ತಾರೆ. ಎಲ್ಲಾ ಕಂಪ್ಯೂಟರ್ ಡೆಸ್ಕ್ಟಾಪ್ ನಲ್ಲಿ, ನಮ್ಮ ಮೊಬೈಲ್ಗಳಲ್ಲಿ, ನಮ್ಮ ಮನೆಯ ಗೋಡೆಗಳಲ್ಲಿ, ನಾವು ನೋಡೋ ನ್ಯೂಸ್ ಪೇಪರ್ ಮ್ಯಾಗಝಿನ್ಗಳಲ್ಲಿ, ಬಸ್ ನಲ್ಲಿ, ಕುಟುಂಬದ ಸದಸ್ಯರೊಂದಿಗೆ, ಬಾಹ್ಯಾಕಾಶದಲ್ಲಿ, ಗೂಗಲ್ ಮ್ಯಾಪ್ಸ್ ನಲ್ಲಿ, ಸಿಸಿಟಿವಿ ಕ್ಯಾಮೆರಾಗಳಲ್ಲಿ, ಟಿವಿಯಲ್ಲಿ, ಹೀಗೆ ಎಲ್ಲಾ ಕಡೆಯಲ್ಲೂ ಈ ಫೋಟೋಗಳು ಇದ್ದೇ ಇರ್ತವೆ. ಆಧುನಿಕವಾಗಿ, ತಾಂತ್ರಿಕವಾಗಿ ಈಗ ಛಾಯಾಚಿತ್ರಗಳು ಯಥಾವತ್ತಾಗಿದ್ದರೂ ಈ ಛಾಯಾಗ್ರಹಣ ಅಥವಾ ಫೋಟೋಗ್ರಫಿಯ ಹಿಂದಿನ ಚರಿತ್ರೆ ಬಹಳ ಅದ್ಭುತವಾಗಿದೆ. ಈ ಕ್ಯಾಮೆರಾಗಳ ಬಗೆಗಿನ ಹಲವು ರೋಚಕ ಸಂಗತಿಗಳು ಇಲ್ಲಿವೆ ನೋಡಿ. ಸ್ನೇಹಿತರೆ, ಅದು 9ನೇ ಶತಮಾನದ ಕಾಲ. ಅಲ್ ಹಸನ್ ಅನ್ನೋ ಅರಬ್ ವಿಜ್ಞಾನಿಯೊಬ್ಬರು ಕ್ಯಾಮರಾ ಅಬ್ಸ್ಕೂರಾ ಅನ್ನೋ ಒಂದು ತತ್ವದ ಸಹಾಯದಿಂದ ಕತ್ತಲೆ ಕೋಣೆಯ ಒಂದು ಗೋಡೆಯಲ್ಲಿ ಒಂದು ಸಣ್ಣ ರಂಧ್ರದ ಮೂಲಕ ಬೆಳಕನ್ನು ಹಾಯಿಸಿ ಇನ್ನೊಂದು ಗೋಡೆಯ ಮೇಲೆ ಆ ಹಾದು ಬಂದ ಬೆಳಕನ್ನು ಸೆರೆ ಹಿಡಿಯಲಾಗುತ್ತಿತ್ತು. ಈ ಮೂಲಕ ಆ ಕೋಣೆಯ ಹೊರಭಾಗದಲ್ಲಿದ್ದ ಚಿತ್ರಣವು ಆ ಕತ್ತಲೆ ಕೋಣೆಯ ಗೋಡೆಯ ಮೇಲೆ ತಿರುಗಿದ ದಿಕ್ಕಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಪ್ರತಿಪಾದಿಸಿದ್ದ. ನಂತರ 15ನೇ ಶತಮಾನದಲ್ಲಿ ಲಿಯೋನಾರ್ಡೋ ಡಾವಿಂಚಿಯ 3D ಚಿತ್ರಗಳನ್ನು ಬರೆಯಲು ಇದೇ ತತ್ವದ ಸಹಾಯವನ್ನು ಪಡೆದಿದ್ದರು. ಇದರಿಂದ ಒಂದು ನೈಜ ಚಿತ್ರಣವನ್ನು ಬಿಳಿ ಹಾಳೆಯಲ್ಲಿ ಚಿತ್ರಿಸಲು ತುಂಬಾನೇ ಸಹಾಯವಾಗುತ್ತಿತ್ತು. 1724ರಲ್ಲಿ ಜೋಹನ್ನನ್ ಹೆನ್ರಿಚ್ ಶುಲ್ಟ್ಜ್ ಅನ್ನೋ ಪೇಂಟಿಂಗ್ ಮಾಂತ್ರಿಕ ಹಾಗೂ ರಾಸಾಯನಿಕ ತಂತ್ರಜ್ಞನು ಒಂದು ಸಂಶೋಧನೆಯ ಮೂಲಕ ಸಿಲ್ವರ್ ನೈಟ್ರೇಟ್ ರಾಸಾಯನಿಕವನ್ನು ಬಳಸಿ ಬೆಳಕಿನ ಕಿರಣಗಳನ್ನು ಸಂಗ್ರಹಿಸಿ ಛಾಯಾಗ್ರಹಣ ಮಾಡಬಹುದೆಂದು ಪ್ರತಿಪಾದಿಸಿದರು. ಆ ಛಾಯಾಗ್ರಹಣವನ್ನು ಬೆಳಕಿಗೆ ತಂದೊಡನೆ ಅದು ಮರೆಯಾಗಿ ಬಿಡುತ್ತಿತ್ತು. ಈ ತಂತ್ರಾಂಶಕ್ಕೆ ವೆಟ್ ಪ್ಲೇಟ್ ಫೋಟೋಗ್ರಫಿ ಎಂದು ಕರೆಯಲಾಗುತ್ತಿತ್ತು. ಇದು 100 ವರ್ಷಗಳವರೆಗೆ ಹಾಗೆಯೇ ಮುಂದುವರೆದಿತ್ತು. 1839ರಲ್ಲಿ ಸಂಶೋಧಕರಿಗೆ ಒಂದು ಅದ್ಭುತ ತಂತ್ರಾಂಶ ತಿಳಿದು ಬಂತು. ಅದು ಏನೆಂದರೆ, ಈ ಬೆಳಕಿನಲ್ಲಿ ಬರುವ ಚಿತ್ರಗಳನ್ನು ಶಾಶ್ವತವಾಗಿ ಸೆರೆ ಹಿಡಿಯಬಲ್ಲ ಬೆಳಕಿಗೆ ಸ್ಪಂದಿಸುವ, ಅಂದರೆ ಫೋಟೋ ಸೆನ್ಸಿಟಿವ್ ವಸ್ತುಗಳು ಲಭ್ಯವಾಗಿದ್ದವು. ಹಾಗಾಗಿ ಈ ಫೋಟೋಗ್ರಫಿ ಅನ್ನೋದು ಪ್ರಾರಂಭವಾಯಿತು. ಈ ಸಂಶೋಧನೆ ಅತ್ಯಂತ ಪ್ರಚಲಿತವಾಯಿತು. ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದ್ದ ಫ್ರಾನ್ಸ್ನ ಚಿತ್ರಕಾರ, ರಾಸಾಯನಿಕ ತಂತ್ರಜ್ಞ ಲೂಯಿಸ್ ಡಗುರೆ ರವರ ಸಿಲ್ವರ್ ಪ್ಲೇಟ್ ಗಳನ್ನು ಬಳಸಿ ಅತ್ಯಂತ ಅದ್ಭುತ ಗುಣಮಟ್ಟದ ಚಿತ್ರಗಳನ್ನು ಸೆರೆ ಹಿಡಿಯಬಹುದಾಗಿತ್ತಾದರೂ ಕೇವಲ ಒಂದೇ ಒಂದು ಪಾಸಿಟಿವ್ ಫೋಟೋ ತೆಗೆಯಬಹುದಾಗಿತ್ತು. ಆದರೆ ಬ್ರಿಟಿಷ್ನ ವಿಜ್ಞಾನಿ ಹೆನ್ರಿ ಫಾಕ್ಸ್ ಟಲ್ಬೋಟ್ ರವರು ಒಂದು ನೆಗೆಟಿವ್ ಫೋಟೋ ಛಾಯಾಗ್ರಹಣದ ಮೂಲಕ ಹಲವಾರು ಚಿತ್ರಗಳನ್ನು ಪೇಪರ್ಗಳ ಮೇಲೆ ಸೆರೆ ಹಿಡಿಯಬಹುದಾಗಿತ್ತೆಂಬುದನ್ನು ಪ್ರತಿಪಾದಿಸಿದ್ದರು. ಇಬ್ಬರು ವಿಜ್ಞಾನಿಗಳ ಪೈಪೋಟಿಯಲ್ಲಿ ಲೂಯಿಸ್ ಡಗುರಾರ್ ಅವರು ನಿರ್ಮಿಸಿದ್ದ ತಂತ್ರಜ್ಞಾನವು ಅದ್ಭುತ ಗುಣಮಟ್ಟದ ಚಿತ್ರಗಳನ್ನು ಸೆರೆ ಹಿಡಿಯುತ್ತಿದ್ದ ಕಾರಣ ತುಂಬಾನೇ ಜನಪ್ರಿಯವಾಯಿತು. ಈ ತಂತ್ರಜ್ಞಾನದ ಪೇಟೆಂಟ್ ಅಥವಾ ಹಕ್ಕನ್ನು ಫ್ರಾನ್ಸ್ ದೇಶ ಖರೀದಿಸಿ ಪ್ರಪಂಚಕ್ಕೆ ಉಚಿತವಾಗಿ ಉಪಯೋಗವಾಗುವಂತೆ ಸಹಕರಿಸಿತು. ಆದರೆ ಈಗಿನಂತೆ ಜನರಿಗೆ ಎಲ್ಲೆಂದರಲ್ಲಿ ಫೋಟೋ ತೆಗೆಸಿಕೊಳ್ಳಲಾಗುತ್ತಿರಲಿಲ್ಲ. ಅದಕ್ಕಾಗಿ ಕತ್ತಲೆ ಕೋಣೆಯನ್ನು ಎಲ್ಲೆಂದರಲ್ಲಿ ಸಾಗಿಸಬೇಕಾಗಿತ್ತು. ಸ್ನೇಹಿತರೆ, ಇದು ಸ್ವಲ್ಪ ಹಾಸ್ಯವೆನಿಸಿದರೂ ಒಂದು ಫೋಟೋ ತೆಗೆಯಲು ಒಬ್ಬ ಮನುಷ್ಯ ಈ ಕ್ಯಾಮೆರಾದ ಮುಂದೆ ಅಲುಗಾಡದೆ 2 ರಿಂದ 3 ನಿಮಿಷ ನಿಲ್ಲಬೇಕಾಗಿತ್ತು. ನೀವು ಹಿಂದಿನ ಕಾಲದ ಫೋಟೋಗಳಲ್ಲಿ ಗಮನಿಸಬಹುದು, ಯಾವೊಬ್ಬ ಮನುಷ್ಯನು ಹಲ್ಲು ಕಿಸಿದು ಫೋಟೋ ತೆಗೆಸಿಕೊಳ್ಳುತ್ತಿರಲಿಲ್ಲ. ಯಾಕೆಂದರೆ ಹೀ ಅಂತ ಹಲ್ಲು ಕಿಸಿದ್ರೆ 2 ನಿಮಿಷ ಹಾಗೇ ನಿಲ್ಬೇಕಿತ್ತು. ಇದು ಸಾಮಾನ್ಯವಾಗಿ ಯಾವೊಬ್ಬ ಮನುಷ್ಯನಿಗೂ ಅಸಾಧಾರಣ ಕೆಲಸವೇ ಆಗಿತ್ತು. ಈ ಕಷ್ಟಕ್ಕೆ ಕೊನೆ ಹಾಡಿದ್ದು ಜಾರ್ಜ್ ಈಸ್ಟ್ಮನ್ ಅನ್ನೋ ವಿಜ್ಞಾನಿ. ಪಾಪ ಪುಣ್ಯಾತ್ಮ, ಜನರ ಕಷ್ಟ ನೋಡೋಕಾಗದೆ ತನ್ನ ಜೀವನದ ಹಲವು ಮಧ್ಯರಾತ್ರಿಗಳನ್ನು ತಾಯಿಯ ಅಡುಗೆ ಕೋಣೆಯಲ್ಲಿ ರಾಸಾಯನಿಕಗಳೊಂದಿಗೆ ಕಳೆದಿದ್ದ. ಹಾಗೂ ಇದರ ಪ್ರತಿಫಲವೇ ಡ್ರೈ ಪ್ಲೇಟ್ ತಂತ್ರಜ್ಞಾನ. ಈ ತಂತ್ರಜ್ಞಾನವೇ ನೋಡಿ ಪ್ಲಾಸ್ಟಿಕ್ ಫಿಲ್ಮ್ ರೋಲ್ ಅನ್ನೋ ಹೆಸರಿನಿಂದ ಪ್ರಖ್ಯಾತಗೊಂಡಿದ್ದು. ನಮ್ಮ ಹಳೆಯ ರೀಲ್ ಕ್ಯಾಮೆರಾಗಳನ್ನು ನೋಡಿರ್ತೀರಲ್ವಾ, ಆ ರೀಲ್ ಎಷ್ಟು ಸಮಯ ಬರುತ್ತೋ ಅಷ್ಟು ಸಮಯ ಫೋಟೋಗಳನ್ನು ತೆಗೆಯೋದು, ನಂತರ ಸ್ಟುಡಿಯೋಗೆ ಹೋಗಿ ಆ ಫೋಟೋಗಳನ್ನು ಕ್ಲೀನ್ ಮಾಡಿ 2 ದಿವಸ ಬಿಟ್ಟು ತಕೊಳ್ಳೋದು. ಇದು ಕತ್ತಲೆ ಕೋಣೆಯ ಅಗತ್ಯತೆಯನ್ನು ಸ್ಥಗಿತಗೊಳಿಸಿತ್ತು. ಹಾಗೂ ಈ ರೀತಿಯ ಕ್ಯಾಮೆರಾಗಳಿಗೆ ಬೆಲೆ ಕೂಡ ಕಡಿಮೆ ಇದ್ದ ಕಾರಣ ಬೇಗನೆ ಪ್ರಚಲಿತವಾಯಿತು. ಈ ಈಸ್ಟ್ ಮನ್ಗೆ ಗೊತ್ತಿರ್ಲಿಲ್ಲ ಕಣ್ರಿ, ಜಗತ್ತು ಈ ಕ್ಯಾಮೆರಾದಿಂದ ಇಷ್ಟೆಲ್ಲಾ ಮುಂದುವರಿಯುತ್ತೆ ಅಂತ. ಇವತ್ತಿನ ಪರಿಸ್ಥಿತಿ, ಪ್ರತಿ ವರ್ಷ 3800 ಕೋಟಿ ಫೋಟೋಗಳನ್ನು ಛಾಯಾಗ್ರಹಣ ಮಾಡುತ್ತಿದ್ದೇವೆ. ನಿಮಗೆ ಅಚ್ಚರಿ ಅನ್ಸಿದ್ರು ಈ ವಿಷಯ ಸುಳ್ಳಲ್ಲ ನೋಡಿ.
ಈಗ ಒಂದು ದಿನಕ್ಕೆ ತೆಗೆಯುವ ಫೋಟೋಗಳು ಈ ಫೋಟೋಗ್ರಫಿ ಅನ್ನೋದು ಪ್ರಾರಂಭವಾದ 100 ವರ್ಷಗಳಲ್ಲಿ ತೆಗೆದ ಫೋಟೋಗಳಿಗೆ ಸಮ. ಈಗಿನ DSLR ಕ್ಯಾಮೆರಾಗಳ ಕ್ರೇಜ್ ತುಂಬಾನೇ ಜಾಸ್ತಿ ಆಗ್ತಾ ಇರೋ ಕಾರಣ ಮುಂದಿನ ಸಂಚಿಕೆಯಲ್ಲಿ ಈ DSLR ಕ್ಯಾಮೆರಾಗಳ ಬಗೆಗಿನ ಪೂರ್ತಿ ಟೆಕ್ನಿಕಲ್ ಮಾಹಿತಿ ನಾನ್ ಕೊಡ್ತೀನಿ. ಅದಕ್ಕೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಕ್ಟಿವೇಟ್ ಮಾಡಿ, ಹಾಗೂ ನಿಮಗೆ ಬೇಕಿರುವ ಮಾಹಿತಿಗೆ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮುಂಬರುವ ದಿನಗಳಲ್ಲಿ ಎಲ್ಲಾ ಮಾಹಿತಿ ನಿಮಗೆ ಒದಗಿಸುತ್ತೇನೆ. ಫೋಟೋಗ್ರಫಿ ಅನ್ನೋದು ಸುಲಭದ ಮಾತಲ್ಲ. ಈ ಫೋಟೋಗ್ರಫಿಯನ್ನು ಕಲಿಯಲು ಹಲವಾರು ದಿನಗಳ ಪರಿಶ್ರಮ ಬೇಕಾಗುತ್ತದೆ. ಕೇವಲ ಫೋಟೋಗ್ರಫಿ ತತ್ವಗಳನ್ನು ಕಲಿಯುವುದರಿಂದ ಯಾವುದೇ ಪ್ರಯೋಜನವಾಗುವುದಿಲ್ಲ. ಕಲಿತಿರುವ ಫೋಟೋಗ್ರಫಿ ವಿಷಯಗಳನ್ನು ಯಾವ ಸಂದರ್ಭದಲ್ಲಿ ಹೇಗೆ ಬಳಸಬೇಕು ಎಂಬ ಕ್ರಿಯೇಟಿವಿಟಿ ಅಥವಾ ಕ್ರಿಯಾಶೀಲತೆಯ ಅಗತ್ಯ ಬೀಳುತ್ತದೆ. ಸ್ನೇಹಿತರೆ, ಇದಾಗಿತ್ತು ಫೋಟೋಗ್ರಫಿ ಬೆಳೆದು ಬಂದ ಬಗೆಗಿನ ಅಸಾಧಾರಣ ಮಾಹಿತಿ. ಮುಂದೆ ಇಂತಹದ್ದೇ ಕುತೂಹಲಕರ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಜೈ ಭಾರತಿ, ಜೈ ಕರ್ನಾಟಕ ಮಾತೆ.